ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSCGDಗೆ ಸಂಬಂಧಿಸಿದಂತೆ ಅಡ್ಮಿಟ್ ಕಾರ್ಡನ್ನು ರಿಲೀಸ್ ಮಾಡಿದರೆ, ನೀವೇನು ಈ ಹಿಂದೆ ಸ್ಲಾಟ್ ಬುಕ್ಕಿಂಗ್ನ ಮಾಡಿದ್ರಲ್ಲ, ಆ ಒಂದು ಸ್ಲಾಟ್ ಬುಕ್ಕಿಂಗ್ನ ಪ್ರಕಾರ ಈ ಒಂದು ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ಮೆಸೇಜ್ ಮೂಲಕ SSCಯ ಆ ಡೇಟಿನ ಪ್ರಕಾರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು ಅಭ್ಯರ್ಥಿಗಳಿಗೆ ಮೆಸೇಜ್ ಅನ್ನ ಕಳಿಸಿದೆ. ಯಾವ ದಿನಾಂಕದಂದು. ಈ ಒಂದು SSCGD ಅಡ್ಮಿಟ್ ಕಾರ್ಡ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ SSC ಅಫಿಷಿಯಲ್ ವೆಬ್ಸೈಟ್ಗೆ ನಾವು ಬರಬೇಕಾಗುತ್ತೆ. SSC ಅಫಿಷಿಯಲ್ ವೆಬ್ಸೈಟ್ಗೆ ಬಂದುಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಅಂತಕ್ಕಂಥ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಯೂಸರ್ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಂತರ ನೀವು ಕೊಟ್ಟಿರ್ತಕ್ಕಂಥ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೀವೇನಾದರೂ ಪಾಸ್ವರ್ಡ್ನ ಏನಾದರೂ ಮರ್ತಿದ್ರೆ ಫರ್ಗೆಟ್ ಪಾಸ್ವರ್ಡ್ನ ಕೊಟ್ಬಿಟ್ಟು ಇನ್ನೊಂದು ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಮೇಲೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಕೆಳಗಡೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಷನ್ನ ಎಂಟ್ರಿ ಮಾಡ್ತಾಯಿದ್ದೀನಿ, ಕೊಟ್ಬಿಟ್ಟು ಆಮೇಲೆ ಲಾಗಿನ್ ಆಗ್ತಾಯಿದ್ದೀನಿ. ಅದೇ ರೀತಿ ನೀವು ಲಾಗಿನ್ ಆಗಿ ನೀವು ಒಂದು ವೆಬ್ಸೈಟ್ಗೆ ಲಾಗಿನ್ ಆದ ತಕ್ಷಣ ನೀವು ಇಲ್ಲಿ ಡ್ಯಾಶ್ಬೋರ್ಡಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಒಂದು ಪ್ರೊಫೈಲ್ ಅಂತಕ್ಕಂಥದ್ದು ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕಾಣ್ತಿರ್ತಕ್ಕಂಥ GD ಕಾನ್ಸ್ಟೇಬಲ್ ಹುದ್ದೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಅಲ್ಲಿ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥ ಇಯರ್ನ 2026 ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಡೀಟೇಲ್ಸ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಇಲ್ಲಿ ಡೌನ್ಲೋಡ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂತಕ್ಕಂಥದ್ದಿದೆ. ಅಲ್ಲಿ ಒಂದು ಚೆಕ್ ಬಾಕ್ಸ್ ಕಾಣ್ತಿದೆ. ಆ ಚೆಕ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಕಾಣ್ತಿರ್ತಕ್ಕಂಥ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಲ್ ಟಿಕೆಟ್ ಅಂತಕ್ಕಂಥದ್ದು GD ಕಾನ್ಸ್ಟೇಬಲ್ನ ಆಲ್ ಟಿಕೆಟ್ ಅಂತಕ್ಕಂಥದ್ದು ಇಲ್ಲಿ ಓಪನ್ ಆಗುತ್ತೆ. ಇದೇ ರೀತಿಯಾಗಿ ನೀವು ಕೂಡ ಒಂದು SSC ಅಫಿಷಿಯಲ್ ವೆಬ್ಸೈಟ್ಗೆ ಬಂದುಬಿಟ್ಟು ನಿಮ್ಮ ಒಂದು ಲಾಗಿನ್ ಆಗಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದಾಗಿದೆ. ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಏನಾದರೂ ಇನ್ನೂ ಶೋ ಆಗಿಲ್ಲ ಅಂದರೆ ಪ್ಲೇಸ್ ಮಾತ್ರ ತೋರಿಸ್ತಾ ಇದೆ, ಡೇಟ್ ಮಾತ್ರ ತೋರಿಸ್ತಾ ಇದೆ, ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದನ್ನು ಓಪನ್ ಆಗಿಲ್ಲ ಅಂದರೆ ಇನ್ನೂ 2-3 ದಿನ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಶಿಫ್ಟನ್ನು ನೀಡಿದ್ದೀರ. ಈಗ ಸ್ಲಾಟ್ ಬುಕ್ಕಿಂಗ್ನಲ್ಲಿ ಫಸ್ಟಿಗೆ ಏನು ಮಾಡಿದ್ರು ಅಂದರೆ ಏಪ್ರಿಲ್ 27 ಮೇ 2 ಏನು ಮಾಡಿದ್ರು, ಆ ಒಂದು ಆಲ್ ಟಿಕೆಟ್ ಅಂತಕ್ಕಂಥದ್ದು ಈಗ ರಿಲೀಸ್ ಆಗಿದೆ. ನೆಕ್ಸ್ಟ್ ಮೇ 4 9 ಯಾವ್ದು ಇದೆಯೋ ಅದು ಇನ್ನೂ ಶೋ ಆಗ್ತಾಯಿದೆ ಅಷ್ಟೇ, ಡೌನ್ಲೋಡ್ ಆಗ್ತಿಲ್ಲ. ಆ ಒಂದು ಎಕ್ಸಾಮ್ನ 2 ಅಥವಾ 3 ದಿನ ಇಲ್ಲ 4 ದಿನ ಮುಂಚೆ ಆ ಒಂದು ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ನಿಮಗೆ ರಿಲೀಸ್ ಆಗುತ್ತೆ. ಹಾಗಾಗಿ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಎಕ್ಸಾಮು 4 ದಿನ ಮುಂಚೆ ಇರಬೇಕಾದ್ರೆ ಇಲ್ಲ 3 ದಿನ ಮುಂಚೆ ಆ ಒಂದು ಅಡ್ಮಿಟ್ ಕಾರ್ಡ್ ಅಂತಕ್ಕಂಥದ್ದು ನಿಮಗೆ ಬರುತ್ತೆ. ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾಗಿದೆ ಅಂದ್ಕೊತೀನಿ. ಇದೇ ರೀತಿಯ ವ್ಯಾಲ್ಯುಬಲ್ ವೀಡಿಯೋಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.